ಬೀದರ್ ಜಿಲ್ಲೆ ಔರತ್ ಪಟ್ಟಣದಲ್ಲಿ 2-3 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ವದಂತಿಗಳು. ಪಟ್ಟಣದಲ್ಲಿಯೂ ಕೂಡ ಸಾರ್ವಜನಿಕರು ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಮಾಡುವಲ್ಲಿ ನಸುಕಿನ ಜಾವ 4 ಗಂಟೆಯಿಂದ ಸಿಲಿಂಡರ್ ತೆಗೆದುಕೊಂಡು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇದನ್ನರಿತ ನಮ್ಮ ವರದಿಗಾರ ರಾಚಯ್ಯ ಸ್ವಾಮಿಯವರು ಬೆಳಗ್ಗೆ ಸಾರ್ವಜನಿಕರ ಮನವಿಯಂತೆ ಏಜೆನ್ಸಿಗೆ ಭೇಟಿ ನೀಡಿದಾಗ ಏಜೆನ್ಸಿದಾರರು ಯಾವುದೇ ರೀತಿಯಲ್ಲಿ ಭಯ ಪಡುವ ಅವಶ್ಯಕತೆ ಇಲ್ಲ, ಈಗಾಗಲೇ ಸ್ಟಾಕ್ ಇರುವುದಾಗಿ ಹೇಳಿದ್ದಾರೆ. ಓಟಿಪಿಯ ತಂತ್ರಾಂಶ ತೊಂದರೆಯಿಂದ ಗ್ಯಾಸ್ ಸಿಲಿಂಡರ್ ಬುಕ್ ಆಗುತ್ತಿಲ್ಲ. ಇದನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಲಾಗುವುದು. ಅಲ್ಲದೆ ಯಾವುದೇ ರೀತಿಯಲ್ಲಿ ಗಾಬರಿಗೆ ಒಳಗಾಗದೆ ಸಿಲಿಂಡರ್ಗಳು ಸ್ಟೋರ್ ಮಾಡುವುದಾಗಲಿ ಸಾರ್ವಜನಿಕರು ಮಾಡಬಾರದೆಂದು ಗೌರಿ ಭಾರತ್ ಗ್ಯಾಸ್ ಏಜೆನ್ಸಿಯವರು ಮನವಿ ಮಾಡಿಕೊಂಡಿದ್ದಾರೆ. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. सिलेंडर वास्ते कितने बजे आए तुम? 4 बजे आए। अभी तक अभी तक नहीं आए। कल आके गए 4 बजे हम। अभी तक उन नहीं आए। कब सुबह? रोजे का महीना है, रात में हमको गैस सिलेंडर नहीं रहने की वजह से डबल आके पड़ना पड़े। 4 बजे आके बैठे यहाँ? हाँ, 4 बजे से बैठे हम। अब 8 बजे हो गया, अभी तक कोई भी नहीं है? अभी कोई नहीं आया। अभी तक इंतजार में हम। पब्लिक दुनिया का ठहरे हुए हैं यहाँ पर। अभी नहीं आए लोग? अभी नहीं आए लोग। पूरे लोग यहाँ पर ठहर के गैस सिलेंडर नहीं बोलते। तुम्हारा नाम क्या है? नाम जलील साहब है। और ಎಷ್ಟು ಗಂಟೆಗೆ ಬರ್ತೆ ಅಂತ ಹೇಳಿರ? ಅವ್ರು ಬೆಳಿಗ್ಗೆ 7 ಗಂಟೆ ಬರ್ತಾರೆ. 7 ಗಂಟೆ ಬರ್ತಾಂದ ಜನ ಎಲ್ಲ 4 ಗಂಟೆ ಬಂದು ನಿಂತಾರೆ. ನಾವೆಲ್ಲ 4 ಗಂಟೆ ಬಂದಿವ್ರಿ. ಮುಂಜಾನೆ ಎಷ್ಟು ಬಂದ್ರಿ ನೀವು? ನಾವು 4 ಗಂಟೆ ಬಂದಿವಿ. 4 ಗಂಟೆ ಬಂದು ನಿಂತಿರಿ? ಹೌದು. ಆದ್ರೆ ಇಲ್ಲಿ ತನಕ ಬಂದಿಲ್ಲ ಅವರು? ಟೈಮ್ ಎಷ್ಟಾಗಿದೆ? 8:08 ಆಗ್ಯದ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಂಟಪ್ಪ ಅಂತ ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಚ್ಚೇಂದ್ರ ಮೇತ್ರಿ ಅಂತ. ಇಷ್ಟು ಮಂದಿ ನಾವು. ಅವ್ರು ನಿನ್ನೆ ಬಂದು ಮಾತಾಡಿ ಹೋಗಿವಿ. ಮಾತಾಡಿ ಹೋದ್ರು ಕೂಡ ಅವ್ರು ಬರ್ತಾ ಇಲ್ಲ. ಒಟ್ಟೆ ಇನ್ನೂ ಬಂದಿಲ್ಲ? ಬಂದಿಲ್ಲ. ಜನರಿಗೆ ತೊಂದರೆ ಕೊಡೋದೇ ಕೆಲಸ ನಡೆಸ್ತಾರೆ ಅವರು. ಬಟ್ ಜನರಿಗೆ ಅವ್ರಿಗೆ ಏನೂ ತೊಂದರೆ ಮಾಡ್ತಾ ಇಲ್ಲ. ಸರ್, ಗ್ಯಾಸ್ ಸಿಲಿಂಡರ್ ಬಗ್ಗೆದಾಗ ಜನ ಮುಂಜಾನೆ 4 ಗಂಟೆಲಿಂದ ಲೈನ್ ಹಚ್ಚಿದ. ಇದಕ್ಕೆ ನೀವೇನು ಹೇಳ್ತೀರಿ? ನೋಡ್ರಿ, ಇವರು ಏನು ಏಜೆನ್ಸಿ ಅದ ಕೊಡೋ ಡಿಸ್ಟ್ರಿಬ್ಯೂಟರು ಅವ್ರು ಸರಿಯಾಗಿ ಟೈಮ್ ಹೇಳ್ಬೇಕು ಕಸ್ಟಮರಿಗೆ. ಅವ್ರು ಕಸ್ಟಮರಿಗೆ ಹೇಳ್ತಾ ಇಲ್ಲ. ನೀವು 7 ಗಂಟೆಗೆ ಮುಂಜಾನೆ ಬರೀ ನಾವು ಕೊಡ್ತೇವೆ ಅಂತಂದ್ರೆ 7 ಗಂಟೆಗೆ ಬಂದ್ರೆ ಲೈನ್ ಹಾಕೊಂಡು ಮತ್ತೆ ಸಿಗಂಗಿಲ್ಲ. ಈ ಥರ ಲೈನ್ ಜನ ಅಂತಂದ್ರೆ ಸಮೂಹ ಆಗ್ಯದ ಎಲ್ಲ. ಈಗ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಯುದ್ಧ ನಡುವೆ ಭಯಭೀತ ಆಗ್ಯಾರ ಜನರು. ಅಪ್ಪದ ಸಿಲಿಂಡರ್ ಬಹಳಷ್ಟು ಇವೆ. ಈಗ ರಾತ್ರಿ ನಾನು ನ್ಯೂಸ್ ಕೇಳಿದೆ, ಜಿ ನ್ಯೂಸ್ ನಲ್ಲಿ 2 ಟ್ಯಾಂಕರ್ ಇರಾನ್ಲಿಂದ ಬಿಟ್ಟಾರ ನಮ್ದು ಭಾರತ ದೇಶಕ್ಕೆ ಸಿಲಿಂಡರ್ ಟ್ಯಾಂಕರ್. ಅಸಲಕ್ಕೆ ಅಪ್ಪ ಅದ್ರಿ, ಖಾಲಿ ಏನಿಲ್ಲ, ಫುಲ್ ಅದ. ಯಾಕಂದ್ರೆ ಜನರೇ ಅಂತಂದ್ರೆ ಖಾಲಿ ಒಂದು ಸಿಲಿಂಡರ್ ಇತ್ತಂದ್ರೆ ಅದು ಸಿಗ್ತದೋ ಇಲ್ಲೋ, ನಾಳೆ ಯುದ್ಧ ನಡ್ಲಿಕ್ಕದ ಮತ್ತೆ ಸಿಗ್ತದಿಲ್ಲ ಅಂತ ಅಪ್ಪಲಿಂದ ಅದು ಬಂದು ತುಂಬ್ಕೊಳತ್ತಾರ. ಹೆಚ್ಚು ಜನ ಮಾಡ್ಕೊಳತ್ತಾರ ಜನರು. ಮತ್ತೆ ದುಕಾನ್ ಎಷ್ಟು ಬಿಟ್ರು ಅಂತ ಕರೆಕ್ಟ್ ಟೈಮಿಗೆ ಹೇಳಲ್ರು. ಟೈಮಿಗೆ ಹೇಳ್ಬೇಕದು. ಟೈಮಿಗೆ ಹೇಳೋದ್ರೆ ಈ ಜನ ಸಮ ಆಗುತ್ತೆ. ಅವರು ಚೆನ್ನಾಗಿ ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು ಏಜೆನ್ಸಿದವರು. ಏಜೆನ್ಸಿದವ್ರು ಹೇಳ್ತಾರೆ ಮುಂಜಾನೆ 7 ಗಂಟೆಗೆ ಬಂದ್ರೆ ಸಿಗ್ತಲ್ಲ ಸಿಗಲ್ಲ ಅಂತ ಹೇಳ್ತಾರಲ್ಲ. ತಪ್ಪದರಿ, ಹಂಗೆಲ್ಲ ಹೇಳಿ ಮತ್ತೆ ಜನ ಹೆಚ್ಚಿಗೆ ಮಾಡ್ಕೊಂತ ಇದ್ದಾರೆ. ಅದು ಕರೆಕ್ಟ್ 8 ಗಂಟೆಗೆ ಅಂದ್ರೆ 8 ಗಂಟೆಗೆ ಜನರಿಗೆ ಹೇಳಬೇಕು. ಅವಾಗ ಕೊಟ್ಟರು ಜನರು ತಾನೇ ಹೋಯ್ತಾವ. ಒಮ್ಮೆ ಈಗ 7 ಗಂಟೆಲಿಂದ ಮತ್ತೆ ರಾತ್ರಿ ತಕ ಅಂತಂದ್ರೆ ಇದೇ ಜನ ಈಗ ಸಿಗ್ತದ ಆಗ ಸಿಗ್ತದ. ಸಮಯ ಹೇಳಿದ್ರು ಒಂದು ಸಮಯಕ್ಕೆ ತರೇವಲ್ರಿ. ಈಗ ಸಮಯ ಹೇಳ್ದಂದ್ರೆ ಮತ್ತೆ ರಾತ್ರಿ ಸಾಯಂಕಾಲ ಸಮಯಕ್ಕೆ ತಂದ್ರೆ ಅದೇ ಹಂಗ ಜನ ಹೆಂಗ್ ನಿಂದಿರ್ತಾರೆ. ಈಗ ಕೆಲವೊಂದು ಜನ ಸಮೂಹ ಆಗ್ತಾ ಇದೆ. ಈಗ ಕೆಲವೊಂದು ಜನ ಮುಂಜಾನೆ 4 ಗಂಟೆಲಿಂದ ಲೈನ್ ಹಚ್ಚಾರ. ಹೌದು. ಆದ್ರೆ ಇವರು 8 ಗಂಟೆಗೆ ಬಂದು ಅದೇ ರೀ, ಇವ್ರು ಹೇಳೋದು ತಪ್ಪತೈತಿ. ಡಿಸ್ಟ್ರಿಬ್ಯೂಟರ್ ಸರಿ, ಅವ್ರು ಯಾವಾಗ ಬರ್ತಾವ ಸಿಲಿಂಡರ್ ಇವ್ರನ್ನೂ ಗೊತ್ತಾಗ್ತದೋ ಇಲ್ಲೋ. ಖರೆ ಇವ್ರು ಹೇಳೋದು ಸುಳ್ಳು ಆಗ್ತಾ ಇದೆ. ಮತ್ತೆ ಇವ್ರ ಬಳಿ ಸಿಲಿಂಡರ್ ಇದ್ದಾಗ ಜನರಿಗೆ ಆಶ್ವಾಸನೆ ಕೊಡ್ಬೇಕಲ್ಲ. ಸುಳ್ಳು ಹೇಳ್ತದ್ರಿ. ಏನ್ ಮಾಡೋಣ, ಜನ ಏನ್ ಮಾಡ್ತಪ್ಪ, ಮನ್ಯಾಗ ಇಲ್ಲೋಯ್ತಂದ್ರೆ ತಂದು ತುಂಬ್ಕೊಳತ್ತಾರ. ಈಗ ಅದು ಇವ್ರದ್ದು ಭಯಭೀತ ಆಗ್ಯದ. ಖಾಲಿ ಅಪ್ಪ ಅದ ಸಿಲಿಂಡರ್ ದೇಶದಲ್ಲಿ ಕಡಿಮೆ ಇಲ್ಲ. ದೇಶದಲ್ಲಿ ಯಾವುದೂ ಸಿಲಿಂಡರ್ ಕಡಿಮೆ ಇಲ್ಲ. ಸಿಗ್ತದೋ ಇಲ್ಲ ಅಂತ ಭಯಭೀತಿಲಿ ಈ ತರ ಜನ ಗಾಬರಿ ಆಗ್ಯಾರ. ಇವ್ರು ಹೇಳೋದು ಸರಿ ಹೇಳ್ಬೇಕು ದುಕಾನ್ದಾರ ಡಿಸ್ಟ್ರಿಬ್ಯೂಟರ್. ಅವರು ನಿನ್ನೆ ಏನ್ ಹೇಳಿದ್ರು 7 ಗಂಟೆಗೆ ಬಂದ್ರೆ ಸಿಗ್ತಾ ಸಿಗಲ್ಲ. ನೀನು 7 ಗಂಟೆಗೆ ಬಂದು ನೀನು 7 ಗಂಟೆಗೆ ಜನ ಎಲ್ಲ ಬಂದ್ರು ಅಂದ್ರೆ ಮತ್ತೆ ಸಿಕ್ಕಿಲ್ಲ. ಮತ್ತೆ ಇವತ್ತಿಂದು ನಿನ್ನಿಂದ ಜನ ಇವತ್ತೇ ಈಗ ಸಮಯದಲ್ಲಿ ಭೀಡ್ ಆಗ್ತದೆ, ಸಮೂಹ ಆಗ್ತಾ ಇದೆ. ಇನ್ನ 8, 9:30, 10 ತನ ಆಗ್ತಾ ಇದೆ. ಅದ್ರ ಸಲುವಾಗಿ 11 ತನ ಕ್ಲೋಸ್ ಆಗ್ಯದ ಅಂತ ಹೇಳಿದ್ರು ಎಲ್ಲ ಜನಕ್ಕೆಲ್ಲ. ತಪ್ಪು ಹೇಳ್ತಾ ಇದಾರೆ. ಡಿಸ್ಟ್ರಿಬ್ಯೂಟರ್ ಕರೆಕ್ಟ್ ಹೇಳ್ಬೇಕಲ್ಲ. ಮೇಲಿಂದ ಕೇಳ್ಕೊಂಡು ಹೋಗ್ಬೇಕು ಯಾವಾಗ ಬರ್ತಾರೆ ಸಿಲಿಂಡರ್. ಇವ್ರು ತಪ್ಪದ. ಇವ್ರು ಮ್ಯಾನೇಜ್ ಮಾಡ್ಬೇಕು ಸರಿ. ಕನ್ಸ್ಯೂಮರಿಗೆ ಯಾವ ತರ ಕೊಡ್ಬೇಕು ಸಿಲಿಂಡರ್, ಯಾವ ತರ ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು, ಇವ್ರಿಗೆ ನಾಲೆಜ್ ಇರ್ಬೇಕು. ಅದೆಲ್ಲ ಖಾಲಿ ಇದು ಮತ್ತೆ ಇವ್ರು ಇವತ್ತು ಮುಂಜಾನೆ ಹೇಳಿದ್ರೆ ನಾಳೆ ತಕ್ಕ ಅದು ಮುಂಜಾನೆ ಒಂದೇ ಸಲ ಹೇಳ್ಕೊತ ಮಾಡ್ತಾರೆ. ಅದು ಜನ ಭೀಡ್ ಆಗ್ತಾ ಇದೆ. 2 ದಿನದ ಜನ ಒಂದೇ ಸಮಯದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಭೀಡ್ ಆಗ್ತಾ ಇದೆ. ಖಾಲಿ ಅಪವಾದ. ಏನು ಸಿಲಿಂಡರ್ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ಬಲಿಷ್ಠ ಸರ್ಕಾರ ಇದೆ, ಯಾವುದೇ ಸಿಲಿಂಡರ್ ಕಡಿಮೆ ಇಲ್ಲ. ರಾತ್ರಿ 2 ಟ್ಯಾಂಕರ್ ಬಿಟ್ಟಿದ್ದಾರೆ ಇರಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ನಾಯ್ಕ್. ನಾನು ಯೋಗಾಚಾರ್ಯ. ಮುಂಜಾನೆ 4 ಗಂಟೆಗಳಿಂದ 5 ಗಂಟೆಲಿಂದ ಗುರುದಾಲ್ ಮಾಡ್ತಾ ಇದ್ದಾರೆ. ಈಗ ಇದು ಸಿಲಿಂಡರ್ ಬಗ್ಗೆ ಜನರಿಗೆ ಏನು ಹೇಳ್ತೀರಿ? ನಮಗೂ ಗೌರಿ ಭಾರತ್ ಗ್ಯಾಸ್ ಏಜೆನ್ಸಿ ಮಾಡ್ತೀವಿ ನಾವು. ಸಿಲಿಂಡರು ಶಾರ್ಟೇಜ್ ಇಲ್ಲ, ಸಿಲಿಂಡರು ಸ್ಟಾಕ್ ಅವ ನಂಬಲು. ಏನು ಇಷ್ಟು ಗರ್ಭಡಿ ಮಾಡಿ ಅವಶ್ಯಕತೆ ಇಲ್ಲ. ಅಪವಾಗಿ ಹಿಡಿದು ಇಷ್ಟು ಮಂದಿ ಗುರ್ದಾಡಿ ಮಾಡ್ತಾ ಇದೆ.
ಅದರ ಕಡೆಯಿಂದ ನಮ್ಮಲ್ಲಿ ಸ್ಟಾಕ್ ಫುಲ್ ಸ್ಟಾಕ್ಸ್ ಇದೆ. ಹಾಂ ಏನು ಆಟಿಗೆ OTP ತೋಡಿ ತಾಂತ್ರಿಕ ಇದ್ದ ಕಡೆಯಿಂದ ಅದರ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಬೇರೆ ಏನು ಬಿ ಶಾರ್ಟೇಜ್ ಬಂದರೆ ಇಲ್ಲ ಏನಿಲ್ಲ, ಎಲ್ಲರಿಗೂ ಸಿಲಿಂಡರ್ ಸಿಗ್ತದೆ. ಅಷ್ಟು ಗುರ್ದಾಳಿ ಮಾಡ್ಕೋಬೇಕು ಜರುರತೆ ಇಲ್ಲ. ಅಲ್ಲ ಇವರು ಏನು ನೀವು ಹೇಳತ್ತಿರಲ್ಲ ಮುಂದೆ ಜಲ್ದಿ ಬಂದ್ರೆ ಸಿಗ್ತಾಯಿಲ್ಲ ಸಿಗಲ್ಲ ಅಂಬದ್ರಲ್ಲಿಂದ ಜನ ಅಡ್ಡೋಡ್ದಾಗ ಎಲ್ಲ ಅಫೋ ಒಬ್ಬರು ನೋಡಿ ಒಬ್ರು ಕೇಳಿ ಒಬ್ಬರು ಉಳಿದು ಅಫೋ ಮಾಡ್ಯಾವ. ಅಫೋ ಮಾಡಿದ್ರೆ ನಮ್ಮಲ್ಲಿ ಸ್ಟಾಕ್ ಫುಲ್ ಅದ, ನಮ್ಮ ಸ್ಟಾಕ್ ಕಡಿಮೆ ಇಲ್ಲ. ಸಿಲಿಂಡರ್ ಸಿಗಲ್ಲ ಅಂತೇಳಿ ಮಂದಿ ಬೆಳಗ್ಗೆ ನಿದ್ದೆ ಹೋಗಲ್ಲ ಹೊರಟಿಲ್ಲ. ಇನ್ನ 500 ನಮ್ಮ ಒಂದು ಗಾಡಿ ಹೊಂಟದ. ರಾತ್ರಿನೇ ಒಂದು ಗಾಡಿ ಬಂದ, ಮತ್ತೆ ನಿನ್ನೆ ಒಂದು 200-300 ಸಿಲಿಂಡರ್ ಮತ್ತೆ ಸ್ಟಾಕ್ ಇದೆ. ನಮ್ಮ ಟೋಟಲ್ 1000 ಸಿಲಿಂಡರ್ ಸ್ಟಾಕ್ ಇದೆ. ಮತ್ತೆ ಈಗ ಮತ್ತೆ ಗಾಡಿ ಹೋಗಿ ಮತ್ತೆ ಈಗ ರಾತ್ರಿ ಇದು ನಡೆದಲ್ಲ, ಇದು ಸಲುವಾಗಿ ಜನ ಸಿಲಿಂಡರ್ ಸಿಗ್ತಾವೆ ಇಲ್ಲ ಅಂತ ಹೇಳಿ ಬಿಲ್ಕುಲ್ ಹಲವೊಬ್ಬರಿಗೂ ಸಿಗ್ತದ. ನೀವು ಬರ್ಬಾರ್ದು ಮಾಡ್ರಿ. 2 ಸಿಲಿಂಡರ್ ಇದ್ದು ನೋಡಿ ಮತ್ತೆ ಬಂದೇವ್ರಿ. ಸಿಂಗಲ್ ಸಿಲಿಂಡರ್ ಇದು ಒಯ್ರಿ ನೀವು. ಸಿಲಿಂಡರ್ ನಂಬರ್ ಸ್ಟಾಕ್ ಇದೆ. ಸಿಲಿಂಡರ್ ಬಗ್ಗೆ ಏನು ಬಿ ತೊಂದರೆ ಇಲ್ಲ. ಸಿಲಿಂಡರ್ ಎಲ್ಲರಿಗೂ ಸಿಗ್ತಾವೆ. 100% ಸಿಲಿಂಡರ್ ಸಿಗ್ತಾವೆ ನಮ್ಮಲ್ಲಿ. ಜನ ಅದರ ನೀವು ಈ ರೀತಿ ಹೇಳೋದ್ರಿಂದ ಜನ ಗುರ್ದಾಳ ಮಾಡ್ತಾರೆ ಜಾಸ್ತಿ. ಅದೇ ಜನ ಕಡೆಯಿಂದ ಪ್ರಾಬ್ಲಮ್ ಆಗ್ತದ, ಸಿಲಿಂಡರ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಸರ್ ನಿಮ್ಮ ಹೆಸರು? ಪಾಂಡುರಂಗ್ ಪಾಟೀಲ್, ಯಾವರು? ಗಣೇಶ್ಪುರ, ಇದು ಏಜೆನ್ಸಿ ಭಾರತ್ ಗ್ಯಾಸ್. ಥ್ಯಾಂಕ್ ಯು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7674744747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.